ಇವತ್ತೇನಾದರೂ ಆಗೋಗ್ಲಿ, ನಮ್ಮ ಅಮ್ಮನ ಹತ್ರ ಆಸ್ತಿ ಎಲ್ಲನೂ ಅರ್ಧ ಭಾಗ ಮಾಡಿಸ್ಕೊಂಡು ನನ್ನ ಆಸ್ತಿ ನನಗೆ ಬರ್ಸ್ಕೊಂಡು ಹೋಗಲೇಬೇಕು. ಇವತ್ತು ತಲೆ ಮೇಲೆ ತಲೆ ಬೀಳಿ ನಾನಂತೂ ಒಳಗೂ ಹೋಗಲ್ಲ, ಏನೂ ಇಲ್ಲ. ಆಸ್ತಿ ಬರ್ಕೊಟ್ರೆ ಮಾತ್ರ ನಾನು ಮನೆಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ ಅಂತ ಇಲ್ಲೇ ಜಟ್ಟಿಟ್ಟು ಕುತ್ಕೋಬೇಕು. ಇಲ್ಲ ಅಂತಂದರೆ ಅಮ್ಮ ಎಲ್ಲ ಆಸ್ತಿನೂ ಅವ್ರ ಮಗನಿಗೆ ಬರ್ಕೊಟ್ಟು ಹೋಗ್ತಾಳಷ್ಟೇ. ಆಮೇಲೆ ನನಗೆ ತೆಂಗಿನಕಾಯಿ ಚಿಪ್ಪು ಒಂದೇ ಗತಿ. ಅಮ್ಮ ಅಮ್ಮ, ಏನು ಮಾಡ್ತಿದ್ಯಾ? ಬಾರಮ್ಮ, ಇನ್ನೂ ಎದ್ದಿಲ್ವಾ? ಏನು ಬೆಳಕಾಗಿಲ್ವಾ ನಿನಗೆ? ಆಗ ಇದೇನಮ್ಮಿದು ಬೆಳಿಗ್ಗೆನೇ ಬಂದ್ಬಿಟ್ಟಿದೆಯಲ್ಲ, ಇದ್ಯಾಕೆ? ಇದ್ಯಾಕೆ ಹಿಂಗೆ ಬಂದ್ಬಿಟ್ಟಿದೆಯಾ ಬೆಳಗ್ಗೆನೇ? ಏನು ಸಮಾಚಾರನೇ? ಯಾಕೆ ಏನಾದ್ರು ಜಾಗ್ಲಿಗಿಗ್ಲ ಆಡ್ಕೊ ಬಂದೆ ಅಳಿಯನ್ ಜೊತೆ? ಏನು ಬರೀ ಜಗಳ ಗಂಟಿ ಕಣೆ, ನೀನು ಸುಮ್ಮನೆ ಇರೋಕ್ಕಿಲ್ಲ ಅಂತೀಯ. ಅಯ್ಯೋ, ಏನು ಹುಡುಗಿನು ಏನೋ ಕಣಪ್ಪ, ವಾರಕ್ಕೆ 4 ಸರಿ ಮನೆಗೆ ಬರ್ತಿರ್ತಾಳೆ, ಅದು ಇದು ಜಗಳ ಆಡ್ಕೊಂಡು. ನನಗೂ ಸಾಕಾಗಿ ಹೋಗೈತೆ ಕಣೆ ನಿಂದು. ಏನು ಜಗಳ ಆಡ್ಕೊ ಬಂದೆ ಈ ಸತಿ? ನಿಮ್ಮ ಅತ್ತೆ ಜೊತೆ ಜಗಳ ಆಡ್ಕೊ ಬಂದ, ನಿಮ್ಮ ಗಂಡನ ಜೊತೆ ಜಗಳ ಆಡ್ಕೊ ಬಂದ? ಒಟ್ಟಿನಲ್ಲಿ ಯಾರ ಜೊತೆನಾದ್ರೂ ಒಬ್ರ ಜೊತೆ ಜಗಳ ಆಡ್ಕೊಂಡು ಬರ್ತಿರೋದೇ ನಿನ್ನ ಕೆಲಸ. ಇನ್ನೇನು ಬಿಡು ನಿನಗೆ ಕೆಲಸ. ನಿಮ್ಮ ಅಣ್ಣಂದೊಬ್ಬನ ಮದುವೆ ಮಾಡ್ತೀನಿ ಇರು, ನಿಮ್ಮ ಹೊತ್ತಿಗೆ ಅನ್ನೋದು ಬಂದರೆ ಅವಾಗ ವಾರಕ್ಕೂ ಪುಸುಕ್ ಸುಕ್ ಅಂತ ಬರೋಕ್ಕಾಗೋದಿಲ್ಲ. ಗೊತ್ತಾಯ್ತದೆ ನಿನಗೆ. ಆಗ ಏನಂದ್ರು ಗಂಡ ಅತ್ತೆ ಏನಂದ್ರು ಅತ್ತೆ ಮನೇಲಿ ಬಿದ್ದಿರ್ಬೇಕಲ್ಲ, ಗೊತ್ತಾಯ್ತದೆ. ಈಗ ಯಾರು ಎಲ್ಲ ಹೇಳೋರು ಕೇಳೋರಿಲ್ಲ, ಅಮ್ಮನ ಮನೆ ಅಂತ ಓಡ್ ಬರೋದು ಕಲ್ತ್ಕೊಂತೀಯ. ಯಾಕೆ ಬರೋಕ್ಕೆ ಹೋಗಿದ್ದೆ? ಏನಾಯ್ತು ಇವಾಗ ನಿಂಗೆ? ನಿಂಗೊಂಥರ ಕಣಮ್ಮ, ಏನು ನನಗೇನು ಬೇರೆ ಕೆಲಸ ಇಲ್ವೇ? ಬರೀ ಜಗಳ ಆಡ್ಕೊಂಡು ಬರೋದೇ ಕೆಲಸ? ಬೋಲಿದಿ ಕಣಮ್ಮ ನೀನುವೇ. ಅಲ್ಲಿ ಕಣಮ್ಮ, ನಾನು ಏನೋ ಒಂದು ವಿಷಯ ಕೇಳೋಕ್ಕೆ ಅಂತ ಬಂದಿದ್ದೀನಿ. ಇವತ್ತು ನೋಡಿ ಹೇಳ್ತಾ ಇದ್ದೀನಿ, ಆ ವಿಷಯ ಇತ್ಯರ್ಥ ಆಗತ್ತೆ ಅನ್ಕವಾ. ನಾನು ಮನೆ ಒಳಕ್ಕೂ ಬರೋಲ್ಲ, ಒಂದು ತೊಟ್ಟು ನೀರು ಕುಡಿಯೋಕ್ಕಿಲ್ಲಮ್ಮ. ಇವತ್ತೇ ಆ ವಿಷಯ ಎಲ್ಲವ ಇತ್ಯರ್ಥ ಆಗಬೇಕು. ಅದು ಏನಾಗುತ್ತೆ ಏನು ಅಂತವ ನೋಡ್ಕೊಂಡು ಮುಂದಿನ ನಿರ್ಧಾರ ತಗೊಂತೀನಿ ಕಣಮ್ಮ ನಾನು, ಗೊತ್ತಾಯ್ತಾ? ಆಯ್ತು ಕಣ್, ಹೇಳವ, ಅದು ಏನು ವಿಷಯ ನಿಂದು? ಏನು ವಿಷಯ, ಏನು ಸಮಾಚಾರ? ಹೇಳು, ಅದು ಏನು ಕತೆ ಅಂತವ. ಒಂದಿಟ್ಟು ಕೇಳೋಣ. ಅಮ್ಮ ಏನಿಲ್ಲ ಕಣಮ್ಮ, ಈಗ ಯಾರೋ ಪಕ್ಕದೂರವರೆಲ್ಲವ ಮಾತಾಡ್ಕೊತಾ ಇದ್ರು. ಅಣ್ಣ ಏನವ ಆಸ್ತಿನೆಲ್ಲನೂ ಏನೋ ಅವನ ಹೆಸ್ರಿಗೆ ಮಾಡಿಸ್ಕೊಳಕ್ಕೆ ಅಂತ ಓಡಾಡ್ತವನಂತೆ. ಮುಂಚೆ ನಮ್ಮ 3 ಜನದ ಹೆಸರಲ್ಲಿ ಅಂದರೆ ನಮ್ಮ ಇದ್ದಿದ್ದು ಪೋತಿ ಖಾತೆ ತಾನೇ ಮಾಡಿಸಿದ್ದು. ನನ್ನ ಹೆಸರಲ್ಲಿ, ನಿನ್ನ ಹೆಸರಲ್ಲಿ, ಅಣ್ಣನ ಹೆಸರಲ್ಲಿ. ಅಪ್ಪ ತೀರೋದ್ಮೇಲೆ 3 ಜನದ ಹೆಸರಲ್ಲಿ ಅಂತ ತಾನೇ ಮಾಡಿಸಿದ್ದಮ್ಮ. ಇವಾಗ ಯಾಕಮ್ಮ ಅಣ್ಣ ಯಾವುದೋ ಬೇರೆ ಕಡೆ ಎಲ್ಲ ಓಡಾಡ್ತವನಂತೆ, ಅವನ ಹೆಸ್ರಿಗೆ ಎಲ್ಲನೂ ಮಾಡಿಸ್ಕೊಳಕ್ಕೆ ಅಂತ ಓಡಾಡ್ತವನೆ ಅಂತವಾ ಸುದ್ದಿ ಬಂತು ಕಣಮ್ಮ. ಅದಕ್ಕೆ ಬಂದೆ. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ ಅಂತವಾ ಕೇಳೋಣ ಅಂತವಾ ಬಂದೆ ಕಣಮ್ಮ. ಹ್ಞೂ ಕಣಮ್ಮ, ಇನ್ನೇನು ಮಾಡೋದು? ನನಗೂ ವಯಸ್ಸಾಗಕ್ಕೆ ಬತ್ತು, ಯಾಕೆ ಸುಮ್ಮನೆ ತಂಟೆ ತರ್ತಾರು? ಈಗ ಹೆಣ್ಣು ಕಡೋರು ಕೇಳ್ತಾರೆ, ಆಸ್ತಿ ಎಲ್ಲ ನಿಮ್ಮ ಮಗನ ಹೆಸ್ರಲ್ಲೈತಾ, ನಿಮ್ಮ ಹೆಸ್ರಲ್ಲೈತೆ, ಯಾರ ಹೆಸ್ರಲ್ಲೈತೆ ಅಂತವ. ನಿಮ್ಮ ಅಣ್ಣೇನು ಓದಿ ಪಾರಿನಲ್ಲಿ ಹೋಗೋಣ ನೋಡಿದ ತಕ್ಷಣ ಕೊಡೋಕ್ಕೆ, ಇಲ್ಲ ಗೌರ್ಮೆಂಟ್ ಆಫೀಸರ್ ಆಗೋಣ ನೋಡಿದ ತಕ್ಷಣ ಕೊಡೋಕ್ಕೆ? ಎಲ್ಲರೂ ವಿಚಾರಿಸ್ತಾರೆ ಕಣಮ್ಮ, ಏನು ಓದೋನೆ ಏನು ಅಂತೆಲ್ಲವ. ಏನೂ ಇಲ್ಲ ಪಾಪ, ರೈತರ ಕೆಲಸ ಮಾಡ್ಕೊಂಡು ಕೂಲಿ ಗೀಲಿ ಮಾಡ್ಕೊಂಡು ಅವನೇ. ಈಗ ಅಂತನೂ ಇದು ಮಾಡಬೇಕು ಅಂತಂದರೆ, ಮದುವೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಲ್ವೇ? ಒಂದು 2 ಕಡೆ ಸಂಬಂಧ ನಾನು ನೋಡಿದೆ, ಅವರೆಲ್ಲವ ಏನು ಆಸ್ತಿ ಐತೆ, ಯಾರ ಹೆಸ್ರಿಗೈತಿ ಎಲ್ಲ ಕೇಳ್ತವ್ರೆ. ಅದಕ್ಕೆ ನಾನು ಹೇಳಿದೆ, ಹೋಗಪ್ಪ ಎಲ್ಲ ಆಸ್ತಿ ನಿನ್ನ ಹೆಸ್ರಿಗೆ ಮಾಡಿಸ್ಕ, ಇನ್ನೇನು ಕೊನೆಗೂ ಅವನ ಹೆಸ್ರಿಗೆ ಅಲ್ಲೇ ನಮ್ಮ ಹೋಗ್ಬೇಕಾಗಿರೋದು. ಅದಕ್ಕೆ ನಿನ್ನ ಹೆಸ್ರಿಗೆ ಮಾಡಿಸ್ಕ, ಹೋಗಪ್ಪ ತೆಗಿ ಅಂತವ ಕಳಿಸ್ತೆ ಕಣೆ. ಅದಕ್ಕೆ ಏನಾಯ್ತು ಇವಾಗ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಓಹೋ, ಸರಿಗಿದಿ ಕಣಮ್ಮ ನೀನುವೇ. ಅಲ್ಲಿ ಕಣಮ್ಮ, ಅವನೊಬ್ಬನೇ ನಿನಗೆ ಹುಟ್ಟಿರೋನು? ನಾನು ಹುಟ್ಟಿಲ್ವೇ ನಿನಗೆ? ಅಪ್ಪ ಹೆಂಗುವೆ ನಿನಗೆ? ನಾನು ಹುಟ್ಟಿಲ್ವೇನಮ್ಮ? ಅವನಿಗೆ ಮಾತ್ರ ಎಲ್ಲ ಆಸ್ತಿ ಬರ್ಕೊಟ್ಬಿಡ್ತೀನಿ ಅಂತ ಅಂದರೆ ನಾನು ಎಲ್ಲಿಗೆ ಹೋಗೋಣಮ್ಮೆ? ನಾನೇನು ಬೀದಿಗೆ ಹೋಗೋಣೆ? ನಮ್ಮ ಅತ್ತೆ ಮನೇಲಿ ಏನು ತಗೊಂಬಂದಿದ್ಯಾ ಅಂತವ ಜೋರು ಮಾಡಿದ್ರೆ ಏನಂತ ಹೇಳೋಣ ನಾನು? ಎಲ್ಲವ ನಮ್ಮ ಅಣ್ಣಂಗೆ ಕೊಟ್ಬಿಟ್ಟು ಬಂದೆ ಅಂತ ಹೇಳೋಣ? ನಿಂಗೇನು ಕಾನೂನು ಗೊತ್ತಿಲ್ವೇನಮ್ಮ? ಮಕ್ಳಿಗೆ ಇಬ್ರಿಗೂ ಸಮ್ಮಾಗಿ ಹಂಚ್ಬೇಕು ಅಂತವ ಕಾನೂನು ಐತೆ, ಗೊತ್ತು ತಾನೆಯ ನಿನಗೆ? ಅಲ್ಲಿ ಕಣಮ್ಮ, ಅಷ್ಟೆಲ್ಲ ಗೊತ್ತಿದ್ರು ಬರೀ ಅಣ್ಣಂಗೆ ಮಾತ್ರ ಆಸ್ತಿ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಹೆಂಗೆ ಮನ್ಸು ಬಂದದಮ್ಮ ನಿನಗೆ? ನನ್ನ ಬಗ್ಗೆ ಒಂದು ಚೂರು ಯೋಚನೆನೇ ಇಲ್ವಾ? ನಾನು ಏನು ಮಾಡಿದ್ರೆ ಏನು ಅಂತವಾ? ಬರೀ ಅಣ್ಣಂಗೆ ಕೊಟ್ಬಿಟ್ಟು ನೀನು ಅಣ್ಣಂಗೆ ಎಲ್ಲ ಸಾವುಕಾರ ಮಾಡಿ ಹೋದ್ರೆ ನಾನೇನು ಮಾಡೋಣಮ್ಮಿ? ಸರಿಯಾಗಿದ್ದಿ ಕಣಮ್ಮ ನೀನುವೇ. ನೀನೇ ಹೇಳಮ್ಮ. ಓ, ನನಗೂ ಆಸ್ತಿ ಬೇಕಷ್ಟೇ ಕಣಮ್ಮ. ಬರೀ ಅವನ ಅಬ್ಬನಿಗೆ ಆಸ್ತಿ ಕೊಟ್ಬಿಟ್ಟು ಹೋದರೆ ನಾನೇನು ಚಿಪ್ಪಿಟ್ಕೊಳ್ಳೋಣ? ನಮ್ಮ ಅಪ್ಪ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ, ಇಬ್ಬರೂ ಸಮವಾಗಿ ಹಂಚಿರೋದು. ನೀನು ನೋಡಿ ಹೆಂಗೆ ತಾರತಮ್ಯ ಮಾಡ್ತಿದ್ಯಾ ಅಂತವ. ಒಂದು ಕಣ್ಣಿಗೆ ಬಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನಂಗೆ ಮಾಡ್ತಿದ್ಯಾ ಕಣಮ್ಮ ನೀನು. ಅಣ್ಣಂಗೆ ಮಾತ್ರ ಆಸ್ತಿ ಕೊಡ್ತಾರಂತೆ, ನನಗೆ ಮಾತ್ರ ಏನು ಚಿಪ್ ಕೊಟ್ಟಿಯಾ? ಹಂಗಲ್ಕಂಡು ಮಗಳೇ, ನೀನು ಏನು ಒಂಚೂರು ಅರ್ಥ ಮಾಡ್ಕೊಳ್ಳಲ್ವಲ್ಲವ. ನಾನು ಹೇಳಿದ್ದೇನಂತಂದರೆ, ಈಗ ಅವನ ಹೆಸರಿಗೆ ಅಲ್ವೇನವ ಆಸ್ತಿ ಎಲ್ಲ ಬರಬೇಕು. ನಿನಗೆ ಕೊಡಬೇಕಾಗಿರೋದನ್ನೆಲ್ಲ ಕೊಟ್ಟಿದ್ದೀವಲ್ಲಮ್ಮ, ಇನ್ನೇನು? ನೀನು ಏನೇನು ಕೇಳ್ತೀಯ, ಒಡವೆನೆಲ್ಲ ಕೊಟ್ಟಿದ್ದೀವಿ. ಹೊಳಿಯಂದ್ರಿಗೆ ಏನೇನು ಒಡವೆ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ.
ಹಾಂ ಇನ್ನೇನೇನು ಕೊಡ್ಬೇಕವ? ಹಾಂ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದೀವಿ, 20-25 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದೀವಿ. ಇನ್ನೇನು ಕೊಡೋನು ಹೇಳವ ನಿನಗೆ? ಹಾಂ ಆಸ್ತಿನೂ ನೀನೇ ಎಲ್ಲ ತಗೊಂಡು ಹೋದ್ರೆ ಅಣ್ಣಂಗೆ ಅಂತ ಏನು ಉಳಿತಿದೆ? ನೀನೇ ಯೋಚನೆ ಮಾಡೋಂದೀಟ. ಪಾಪ ಅವನು ಕಷ್ಟಪಟ್ಟು ದುಡ್ದವನೆ, ಇಷ್ಟು ವರ್ಷದಿಂದ ಅವೆಲ್ಲವ ನೋಡ್ಕೊಂಡವನೆ. ನಿಮ್ಮ ಅಪ್ಪ ಹೋದಾಗಿಂದವೆಲ್ಲವ ಅವನೇ ನೋಡ್ಕೊಂತವನೆ, ಎಲ್ಲ ಸಂಭಾಳಿಸ್ತವನೆ. ಅಂಥದ್ರಲ್ಲಿ ಅವನಿಗೆ ಕೊಡ್ದಂಗೆ ಎಲ್ಲನೂ ನಿಂಗೆ ಕೊಟ್ಟರೆ ಸರಿ ಓದೋದೇನು? ಆ ದೈವ ಮೆಚ್ತದ ಹಿಂಗೆಲ್ಲ ಮಾಡಿದ್ರೆ? ನೀನೇ ಯೋಚನೆ ಮಾಡವ ಆಯಿತು. ಅಲ್ಲ ಕಡೆ ಹಿಂಗೆಲ್ಲ ಆಡೋದ್ರ ಬದಲು ಚೆನ್ನಾಗಿರೋಕೆ ಏನೇ ನಿನಗೆ? ನಿಮ್ಮ ಮನೇನೂ ಎಲ್ಲವ ಚೆನ್ನಾಗಿ ಅವರೇ? ನಿಮ್ಮ ಮನೇಲಿ ಏನಾದ್ರೂ ಕೊರತೆ ಬಂದೈತಾ ನಿನಗೆ? ಅಂದರು ಅಷ್ಟು ಚೆನ್ನಾಗಿ ಕೆಲಸದಲ್ಲವ್ರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲವ್ರೆ, ಅವ್ರಿಗೆ ಕೊಟ್ಟು ಮದುವೆ ಮಾಡಿದೀವಿ ಅಂಥವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಚೆಂದಾಗೇ ಐತೆ, ಮನೆ ಐತೆ, 1-2 ಸೈಟವೆ, ಇನ್ನೇನವ ಬೇಕು ನಿನಗೆ? ಅಷ್ಟೆಲ್ಲ ಇದ್ಮೇಲೆ ಇನ್ನೂ ಹಣ್ಣು ಆಸ್ತಿನೂ ಎಲ್ಲವ ನನಗೆ ಕೊಡುವಂಥ ಬಂದಿದೆಯಲ್ಲ ನೀನು. ಏನಂತ ಹೇಳವ ನಿನಗೆ? ಅದೆಲ್ಲ ಬಿಡಮ್ಮ, ಅದು ನನ್ನ ಗಂಡನ ಮನೆ ಕಡೆಯಲ್ಲಿ ಇರೋದು. ಅದೆಲ್ಲವೇನು ನನಗೆ ಕೊಟ್ಬಿಟ್ಟಾರಾ? ನನ್ನ ಮಕ್ಕಳಾದರೆ ಮಕ್ಕಳು ಕೊಡ್ತಾರೆ ಅಷ್ಟೇ. ನನಗೆ ಅಂತ ಏನೈತಮ್ಮ? ನನಗೆ ಅಂತವ ಕೊನೆಗಾಲದಲ್ಲಿ ಈಗ ಯಾರು ಇಲ್ದಿದ್ರೆ ನೋಡ್ಕೊಳಕ್ಕೆ ಏನು ಮಾಡೋಣಮ್ಮ ನಾನು? ಕೊನೆಗಾಲದಲ್ಲಿ ನೋಡ್ಕೊಳಕ್ಕೆ ಅಂತವ ಒಂದಿಟ್ಟು ಆಸ್ತಿ ಗಿಸ್ತಿ ಇದ್ದರೆ ಯಾರಾದ್ರು ನೋಡ್ಕೊತಾರೆ ನನ್ನ. ಇನ್ನೇನು ನಮ್ಮ ಮನೆಯವ್ರ ಕಡೆಯವ್ರದ್ದೆಲ್ಲ ಆಸ್ತಿ ಎಲ್ಲವ ಏನು ನನಗೆ ಬರ್ಕೊಟ್ಟಾರಾ? ಎಲ್ಲವ ಅವ್ರ ಮೊಮ್ಮಕ್ಳಿಗೆ ಅವ್ರಿಗೂ ಆಯ್ತದೆ. ನನಗೆ ಅಂತ ಯಾರು ಕೊಟ್ಟಾರಮ್ಮ ಹೇಳು? ನೀನೇ ಏನು ಕೊಡ್ತಾ ಇಲ್ಲ ಇಲ್ಲಿ. ನೀನೇ ಎಲ್ಲವ ಅಣ್ಣಂಗೆ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಇನ್ನು ನಮ್ಮ ಯಜಮಾನ್ರ ಕಡೆದೆಲ್ಲವ ನನಗೆ ಬಂದ್ಬಿಟ್ಟದಾ? ಇದು ಯಾಕಮ್ಮ ಹಿಂಗೆ ಆಡ್ತೀನಿ ನೀನು? ಅಲ್ಕಂಡ್ಲೆ ಯಜಮಾನ್ರ ಕಣದಲ್ಲವ ನನಗೆ ಬಂದ್ಬಿಟ್ಟದ ಅಂತ ಕೇಳ್ತಿದ್ಯಲ್ಲ. ಇನ್ಯಾರ್ದೆ? ಗಂಡನ ಆಸ್ತಿ ಅಲ್ಲವ ಎಂತಿದೆ ಅಲ್ವೇನೆ? ಹಂಗಂತವ ಗಂಡನ ಹೆಸರಲ್ಲಿ ಐತೆ, ನನ್ನ ಆಸ್ತಿ ಅಲ್ಲ ಅಂತ ಹೇಳೋಕ್ಕಾಯ್ತದೇನೆ? ಇದು ಏನಂತ ಮಾತಾಡ್ತಿದ್ದಿ? ಏನೇ ಕಾಣಕಣವ ನಾನಂತುವೆ. ಅಲ್ಕಣೆ ಅದಕ್ಕೆ ಅಂತವ ಜಗಳ ತೆಗಿಯಕ್ಕೆ ಅಂತ ಬಂದಿದ್ದೀನಿ, ಆಸ್ತಿ ವಿಚಾರ ಇಟ್ಕೊಂಡು ನೀನು. ಎಷ್ಟೇ ಚಂದಕ್ಕೆ ನೋಡ್ಕೊಂಡ್ರು ನಿಮ್ಮ ಅಣ್ಣ ಇನ್ನೂ ನೀನು ಬುದ್ಧಿ ಬಿಡ್ಲಿಲ್ಲ ನೋಡಿ ನೀನು. ನನಗಂತೂ ಬೇಜಾರಾಯ್ತದ ಕಣವ ಹಿಂಗೆಲ್ಲ ಆಡೋರು ನೀನತೆಗಿ. ಏನು ಅಣ್ಣ ಚೆನ್ನಾಗಿರ್ಲಿ ಅಂತವ ಬಯಸೋ ತಂಗಿಗಾರನ್ನ ನೋಡಿದ್ದೀನಿ. ನೀನೇನು ಹಿಂಗೆ ಆಡ್ತೀಯಲ್ಲ ಒಳ್ಳೆ ಆಸ್ತಿ ಆಸ್ತಿ ಅಂತವ? ಏನು ಚೆನ್ನಾಗಿ ನೋಡ್ಕೊಂತವನಮ್ಮ. ಗೌರಿ ಹಬ್ಬಕ್ಕೆ ಒಂದಿಷ್ಟು ಬಟ್ಟೆ ಕೊಡಿಸ್ಬಿಟ್ರೆ ಅದೇ ಚಂದವಾ? ಇನ್ನೇನು ಕೊಡ್ಸೋನು ಹೇಳು ನನಗೆ? ಯಾವತ್ತಾರು ಏನಾದ್ರು ಒಡವೆ ಗಿಡವೆ ಮಾಡಿಕೊಟ್ಟವನ ನನಗೆ? ಅಥವಾ ಇನ್ನೇನಾದರೂ ಕೊಡ್ಸೋನ? ಏನೂ ಇಲ್ಲ. ಒಂದು ಬಟ್ಟೆ ಬರೆ ಅಂತಲೂ ಕೊಡ್ಸೋಕ್ಕಿಲ್ಲ. ರಾಖಿ ಹಬ್ಬದಲ್ಲಿ ಒಂಚೂರು ರಾಖಿ ಕಟ್ತೀನಿ ಅಂತ ಒಂದು ಬಟ್ಟೆ ಕೊಡಿಸ್ತಾನೆ, ಗೌರಿ ಹಬ್ಬದಲ್ಲಿ ಒಂದು ಬಟ್ಟೆ ಕೊಡಿಸ್ತಾನೆ, ಅಷ್ಟು ಬಿಟ್ರೆ ಇನ್ನೇನಾದರೂ ಕೊಟ್ಟವನೇನಮ್ಮ? ಯಾವತ್ತಾದರೂ ಒಂದಿನಾದ್ರೂ ಏನಾದರೂ ಒಡವೆ ಮಾಡಿಸ್ಕೊತಾಗ ಅಂತ ದುಡ್ಡು ಕೊಟ್ಟವನ ನನಗೆ? ಇಲ್ಲ ಏನಾದರೂ ಇದು ಕೊಟ್ಟವನ? ಏನೂ ಇಲ್ಲವ. ಏನೋ ಮಾಡಿಬಿಟ್ಟವನೆ ಅಣ್ಣ, ಏನೋ ಕೊಟ್ಬಿಟ್ಟವನೆ ಅಂತೀಯಲ್ಲ. ಏನು ಕೊಟ್ಟವನು ಹೇಳು ಸರಿಯಾಗಿ ನೋಡೋಣ. ಏನು ಕೊಟ್ಟಿಲ್ಲ ಕಣಂತಾಗ. ಕೊಡೋದು ವರ್ಷಕ್ಕೊಂದು ಬಾಗ್ನ ಕೊಡ್ತಾನೆ ಅಷ್ಟೇ. ಲೇ ಪಾಪ ಹಂಗೆಲ್ಲ ಆಡ್ಬಾರ್ದು ಕಣೆ. ನಿನಗೆ ಗೊತ್ತಿಲ್ವೇನೋ? ಅವ್ನ ಪರಿಸ್ಥಿತಿ ಗೊತ್ತಿಲ್ವೇನೋ ನಿನಗೆ? ಕೆಲಸ ಇಲ್ಲ ಪಾಪ, ಕೂಲಿ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ತಾವನೆ. ಸಾಲ ಬೇರೆ, ನಿನ್ನ ಮದುವೆಲಿ ಮಾಡಿರೋ ಸಾಲ ಎಲ್ಲ ಐತೆ, ಅದನ್ನೆಲ್ಲವ ತೀರಿಸ್ಕೊಂಡು ಹೋಯ್ತಾವನೆ. ಅಂಥದ್ರಲ್ಲಿ ದುಡ್ಡೆಲ್ಲಿಂದ ಬಂದದೆ? ನಾನೇ ನಿಮ್ಮ ಅಪ್ಪ ಸತ್ತಾಗ ಬಂದಿದ್ವಲ್ಲ ಸೀರೆಗಳನ್ನ, ಅವನ್ನೇ ತಿಂಗ್ಳಿಗೆ ಒಂದೊಂದು ಹೊಲ್ಸ್ಕೊಳಕ್ಕೆ 300-400 ರೂಪಾಯಿ ಕೇಳ್ತಾರಲ್ಲಪ್ಪ ಅಂತವ ಯೋಚನೆ ಮಾಡ್ತೀನಿ. ಪಾಪ ಹೆಂಗೆ ಕೇಳೋಣ ಅವನ ಹತ್ರ ಇದ್ದದೋ ಇಲ್ವೋ ಅಂತವ. ಅಂಥದ್ರಾಗ ನೀನು ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತೀಯಲ್ಲೇ, ಇದ್ದಾಗ ಕೊಡ್ಸಲ್ವೇನೆ ಪಾಪ ಅವನು? ಅವ್ನ ಕೆಲಸಕ್ಕೆಲ್ಲ ಹೋಯ್ತಿದ್ನಲ್ಲ, ಅವಾಗೆಲ್ಲ ಚೆನ್ನಾಗಿ ದುಡಿತಿದ್ನಲ್ಲ, ಅವಾಗೆಲ್ಲ ಕೊಡಿಸಿಲ್ವೇ? ಆಗೆಲ್ಲ ತಿಂಗ್ಳಿಗೆ ಒಂದೊಂದು ಬಟ್ಟೆ ತಂದು ಕೊಡೋನಲ್ಲೇ ನಿನಗೆ. ಆ ಬಟ್ಟೆನೆಲ್ಲ ಹಾಕಂತಿರ್ಲಿಲ್ವೇ ನೀನು? ಈಗೇನೋ ಅವನ ಪಾಪ ಒಂಚೂರು ಕಷ್ಟಲ್ಲ ಅವನೇ ಅಂತ ಒಂಚೂರು ಸಹಾಯ ಮಾಡೋಣ ಅಂತ ಇಲ್ವಲ್ಲೇ ನಿನಗೆ? ಅದೇನು ಬುದ್ಧಿ ಅಂತ ಕಲ್ತಿದ್ದೀವಿ ಏನೋ ಕಣವ. ನಂಗಂತೂ ಗೊತ್ತಾಯ್ತಾ ಇಲ್ಲ. ಅಯ್ಯೋ ನಿನಗೆ ಗೊತ್ತಾಗಲ್ಲ ಬಿಡಮ್ಮ. ನಿನಗೇನು ಬರೀ ಅಣ್ಣಂದೇ ಚಿಂತೆ ಅಲ್ವೇ? ನನ್ನ ಚಿಂತೆ ಇದ್ದಿದ್ರೆ ಗೊತ್ತಾಗಿರೋದು. ಅಮ್ಮ ನೋಡು, ಕೊನೆದಾಗ ಹೇಳ್ತಾ ಇದ್ದೀನಿ, ನೀನು ಆಸ್ತಿ ಸಮವಾಗಜ್ಜದಿದ್ರೆ ಹಂಚು, ಇಲ್ಲ ಅಂತಂದರೆ ನನಗೆ ಹೆಂಗೆ ತಗೋಬೇಕು ಗೊತ್ತು, ಹಂಗೆ ತಗೊಂತೀನಿ ಕಣಮ್ಮ. ಲೇ ಯಾಕವ ಹಿಂಗೆ ಮಾತಾಡ್ತಿದ್ಯಾ? ಏನದು ಹೆಂಗೆ ತಗೋಬೇಕು ಗೊತ್ತು ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಇದು ಯಾಕಮ್ಮ ಹಿಂಗೆ ಆಡ್ತಿದ್ದೀನಿ ನೀನು? ಸುಮ್ಕಿರೆ, ನಿಮ್ಮ ಅಣ್ಣ ಪಾಪ ಕಷ್ಟದವನೇ, ಅವ್ನಿಗೊಂದು ಹೆಣ್ಣು ಕೊಡ್ತಿಲ್ಲ, ಏನೂ ಇಲ್ಲ, ಅವನದು ಒಂದು ಸಂಸಾರ ಅಂತ ಕಟ್ಕೊಳ್ಳಿ, ಅವನು ಚೆನ್ನಾಗಿರಲಿ ಅಂತ ಇಲ್ವಲ್ಲ ನಿನಗೆ? ನಿಂದೆ ನೀನು ಮಾತಾಡ್ತೀಯಲ್ಲ ನೀನು? ಏನು ಹುಡುಗಿನೋ ಏನೋ ಕಾಣವ. ಇಷ್ಟು ವಯಸ್ಸಾದರೂ ಇನ್ನೂ ಬುದ್ಧಿ ಬರಲಿಲ್ಲ ಕಣೆ ನಿನಗಂತುವೆ. ಅಲ್ಲ ಎಲ್ಲರೂ ತೋರ್ ಮನೆಯವ್ರು ಚೆನ್ನಾಗಿರಲಿ, ಅಣ್ಣ ಚೆನ್ನಾಗಿರಲಿ ಅಂತ ಬಯಸೋದು ನೋಡಿದ್ದೀನಿ. ನೀನು ಹಂಗಲ್ಲ, ಮೊದಲು ನಾನು ಚೆನ್ನಾಗಿರ್ಬೇಕು ಅಷ್ಟೇ, ಆಮೇಲೆ ಗಂಡ ಮಕ್ಕಳು ಅಣ್ಣ ತಂಗಿ ಎಲ್ಲವ ಆಮೇಲೆ ಅಂತ ಅಂತೀಯಲ್ಲ ನೀನು. ಏನು ಹುಡುಗಿನ ಏನೋ ಕಣವ. ಕಣಮ್ಮ, ನಿನ್ಗೆ ಹಂಗೆ ಏನಾದರೂ ಕೇಳಕ್ಕೆ ಬಂದ್ಬಿಟ್ರೆ ಹಿಂಗೆ ಎಂಥ ಹುಡುಗಿನ ಏನೋ ಅನ್ಸ್ಬಿಡುತ್ತೆ. ನನಗೆ ಗೊತ್ತಿಲ್ಲ ಕಣಮ್ಮ. ಆಸ್ತಿ ಸಮನಾಗಿ ಪಾನ್ ಮಾಡೋದಾದ್ರೆ ಮಾಡು, ಇಲ್ಲ ಅಂತಂದರೆ ಕೋರ್ಟು ಕಚೇರಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀನಿ, ಕೇಸ್ ಹಾಕ್ತೀನಿ, ತಗೊತೀನಿ ಅಷ್ಟೇ. ಲೇ ಏನಂತ ಮಾತಾಡ್ತಿದ್ದೀಯ ನೀನು? ನೀನು ಯಾಕೆ ಬಂದಿದ್ದಿ ಇಲ್ಲಿಗೆ? ಸುಮ್ಮನೆ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬಂದ್ಬಿಟ್ಟು ಏನು ಮಾತಾಡ್ತಿದ್ದೀಯ ಇಲ್ಲಿ ಬಂದು ನೀನು? ನಾನು ಅವಾಗಲಿಂದ ಕೇಳಿಸ್ಕೊತಾ ಇದ್ದೀನಿ ಮನೇಲಿ ನಿಂತ್ಕೊಂಡು ಏನೇನು ಮಾತಾಡ್ತೀಯ ಅಂತ. ಏನು ಅಂತ ಮಾತಾಡ್ತೀಯ ನೀನು?
ರೀ ಸುಮ್ಮನಿರ್ರಿ, ನಿಮ್ಗೇನು ಗೊತ್ತಾಗೋದಿಲ್ಲ. ನೀವಂತೂ ₹1 ಏನು ಕೇಳೋಕ್ಕಿಲ್ಲ. ಅಳಿಯ ಅಂತ ಒಂಚೂರು ಗೊತ್ತಿಲ್ಲ, ಏನೂ ಇಲ್ಲ. ಈಗ ಬಂದವ್ರು ಏನು ಮಾತಾಡ್ತಿದೀಯ ಅಂತವ. ಸುಮ್ಕಿರಿ, ನಿಮ್ಗೇನು ಗೊತ್ತಾಗೋದಿಲ್ಲ. ನಾನು ಏನು ಮಾತಾಡ್ಬೇಕು ಅದನ್ನು ಮಾತಾಡಿದ್ದೀನಿ. ನಡೀರಿ ಹೋಗೋಣ. ನಿಮಗೆ ಕಾರ್ ಹತ್ರ ಇರಿ ಅಂತಂದರೆ ಯಾಕೆ ಬಂದ್ರಿ ನಾನು ಹಿಂದಿಂದೆ ನೀವು? ಹಂಗಲ್ಲ ಕಣೆ. ನಾನಂತೂ ನೋಡವ, ಯಾರಾದರೂ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋ ಮನುಷ್ಯ. ನಿನಗೆ ಗೊತ್ತಲ್ಲ, ಹೆಂಡತಿ ಆದ್ರೇನು, ಅಮ್ಮ ಆದ್ರೇನು, ತಂಗಿ ಆದ್ರೇನು, ಅಕ್ಕ ಆದ್ರೇನು, ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳೋನು ನಾನು. ಅಂಥದ್ರಲ್ಲಿ ನೀನು ನನ್ನ ಹೆಂಡತಿಯಾಗಿ ಹಿಂಗೆ ತಪ್ಪು ಮಾಡ್ತಾ ಇದ್ರೆ ನಾನು ಸುಮ್ಮನಿದ್ದೀನ? ಸುಮ್ಮನಿರ್ತೀನಿ ಹೇಳು? ಅಲ್ಲ ಕಣೆ, ಆಸ್ತಿ ಕೇಳೋಕ್ಕೆ ಅಂತ ಬಂದಿದೆಯಲ್ಲ, ಒಂಚೂರು ನಿಮ್ಮ ಅಣ್ಣನ ಪರಿಸ್ಥಿತಿನ ಯೋಚನೆ ಮಾಡಿದ್ದೇನೆ. 25-30 ಲಕ್ಷ ಖರ್ಚಾಯಿತು ನಿನ್ನ ಮದುವೆಗೆ. ಅದನ್ನೆಲ್ಲ ಪಾಪ ಹೊಂದಿಸಿ ಸಾಲ ಮಾಡಿ, ಆ ಸಾಲನೂ ಇನ್ನೂ ತೀರಿಸ್ತಾನೇ ಇದ್ದಾನೆ. ಬಡ್ಡಿ ಮೇಲೆ ಬಡ್ಡಿ ಕಟ್ತಾನೇ ಇದ್ದಾನೆ ಇನ್ನೂ ಅವನು. ಅದ್ರ ಜೊತೆಗೆ ನಿನಗೆ ಏನೇನು ಬೇಕು ಒಡವೆ ಎಲ್ಲ ಮಾಡಿಸ್ಕೊಟ್ಟಿದ್ದಾನೆ. ನನಗೇನೇನು ಬೇಕು, ಬ್ರೇಸ್ಲೆಟು, ಚೈನು, ಉಂಗುರ, ಏನೇನು ಬೇಕು ಎಲ್ಲ ಒಡವೆಗಳನ್ನೂ ನನಗೂ ಮಾಡಿಸ್ಕೊಟ್ಟಿದ್ದಾನೆ. ಅದನ್ನೆಲ್ಲ ಮಾಡಿಸ್ಕೊಟ್ಟಿರೋ ದುಡ್ಡನ್ನೇ ಇನ್ನೂ ಅವ್ನು ಸಾಲ ತೀರಿಸಿಲ್ಲ, ಕಷ್ಟಪಡ್ತಾ ಇದ್ದಾನೆ. ನಿಮ್ಮಪ್ಪ ಹೋದ್ಮೇಲೆ ಏನೂ ಇರಲಿಲ್ಲ ನಿಮಗೆ, ಎಲ್ಲನೂ ಅವನೇ ಹೊಂದಿಸಿ ಎಲ್ಲನೂ ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅಲ್ಲ ಕಡೆ, ಏನೂ ಕೊಡಿಸಿಲ್ಲ ಅಂತ ಹೇಳ್ತೀಯಲ್ಲ, ಬಂದಾಗ ಮಟನೇ ಮಾಡಾಕಬೇಕು ನನ್ನ ಗಂಡಂಗೆ, ಇಲ್ಲ ಅಂತಂದರೆ ನಾನು ಊಟ ಮಾಡಲ್ಲ ಅಂತ ಹಠ ಮಾಡ್ತೀಯಲ್ವಾ ನೀನು? ಮಟನ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ನೀನು ಬಂದು ಹೋದಾಗೆಲ್ಲ 2-3 ಸಾವಿರ ಖರ್ಚಾಗುತ್ತೆ. ಎಲ್ಲಿಂದ ತರ್ತಾನೆ ಪಾಪ ಅವನು? ಒಬ್ಬನೇ ದುಡಿತಾ ಇರೋದು ಮನೇಲಿ. ನೀನು ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ನಾನು ಇಷ್ಟು ದಿನ ಹೋಗ್ಲಿ ಬಿಡು, ಏನೋ ಹೋಗ್ಲಿ ಹುಡುಗಾಟ ಹಂಗೆ ಮಾತಾಡ್ತಾಳೆ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಆಸ್ತಿ ಅಂತ ಕೇಳಕ್ಕೆ ಬಂದಿದ್ಯಾ ಕಣೆ. ಇದು ತುಂಬ ತಪ್ಪು ಕಣೆ. ಏನು ನಿಮ್ಮ ಅಣ್ಣ ತುಂಬ ಸುಖವಾಗಿ ಚೆನ್ನಾಗಿದ್ದರೆ ಅವನ ಹತ್ರನೇ ಅಯ್ಯೋ ಕೋಟಿಗಟ್ಟಲೆ ಇದೆ ಕಣಪ್ಪ ಕೊಳಿಯಷ್ಟು ಅನ್ನೋ ಥರ ಇದ್ದರೆ ಆಸ್ತಿಲಿ ಸಮಪಾಲು ಮಾಡ್ರಪ್ಪ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಕಣೆ. ಅದೆಲ್ಲ ಬಿಟ್ಟು ನೀನು ಈಗ ಪಾಪ ಅವನೇ ಕಷ್ಟದಲ್ಲಿದ್ದಾನೆ, ಹೆಣ್ಣು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವನ ಹೆಸ್ರಿಗೆ ಆಸ್ತಿ ಮಾಡಿಸ್ಕೊತಾ ಇದ್ದಾನೆ. ಇಲ್ಲಾಂದರೆ ಯಾವತ್ತಾದ್ರೂ ಆಸ್ತಿಗೆ ಆಸೆ ಪಟ್ಟಿದ್ದೇನೆ ಅವನು? ಹಂಗೆಲ್ಲ ಮಾಡಿಸ್ಕೊತಿರೋ ಮನುಷ್ಯಂಗೆ ಪಾಪ ನೀನು ಹಿಂಗೆಲ್ಲ ಮಾಡಿದ್ರೆ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಕಣೆ. ನೀನು ಮಾಡಿದ ತಪ್ಪು ಕಣೆ ನೀನು. ಹಿಂಗೆಲ್ಲ ಕೇಳಬಾರ್ದು. ನಿನಗೇನೇ ಕಡಿಮೆ ಆಗಿರೋದು? ನಮ್ಮ ಮನೇಲಿ ಇಲ್ವಾ ಪಾಸ್ತಿ ಎಷ್ಟು ಬೇಕು ಬಾ ಕೊಡ್ತೀನಿ ನಾನೇನೆ. ನಿನಗೇನು ನಿನ್ನ ಹೆಸ್ರಲ್ಲಿಲ್ಲ ಅಂತ ತಾನೇ ನಾನೇ ಎಲ್ಲ ನಿನ್ನ ಹೆಸ್ರಲ್ಲಿ ಬರಿತೀನಿ ಬಾ. ಆಸ್ತಿ ಒಂದೇ ಮುಖ್ಯ ಅಲ್ಲ ಕಣೆ, ತಿಳ್ಕೊಬಿಡು. ಜೀವನದಲ್ಲಿ ಸಂಬಂಧಗಳು ಮುಖ್ಯ. ಅಣ್ಣ ತಂಗಿ ಸಂಬಂಧ ಅನ್ನೋದು ಶ್ರೇಷ್ಠವಾದ ಸಂಬಂಧ. ಅದನ್ನು ಆಸ್ತಿ ವಿಚಾರಕ್ಕೋ ಮತ್ತಿನ್ನೋದು ಯಾವುದಕ್ಕೋ ದುಡ್ಡು ವಿಚಾರಕ್ಕೋ ಹಾಳು ಮಾಡಿಕೊಂಡ್ರೆ ಮತ್ತೆ ಸರಿ ಹೋಗಲ್ಲ ಕಣೆ. ಒಂದ್ಸರಿ ಒಡೆದೋಗಿದ್ದ ಗಾಜು ಮತ್ತೆ ರಿಪೇರಿ ಮಾಡೋಕ್ಕಾಗಲ್ಲ, ಗೊತ್ತಲ್ವ ನಿನಗೆ? ಅದೇ ರೀತಿ ಸಂಬಂಧಗಳು ಅಂದಾಗ ಸೂಕ್ಷ್ಮವಾಗಿ ಇರುತ್ತೆ ಎಲ್ಲ ಸಂಬಂಧಗಳು. ನೀನು ಅದನ್ನು ಒಂದ್ಸರಿ ಹಾಳು ಮಾಡಿಕೊಂಡ್ರೆ ಯಾವತ್ತೂ ತಿರುಗಿ ವಾಪಸ್ ಸಿಗಲ್ಲ ಕಣೆ ನಿನಗೆ. ಹೇಳೋ ಮಾತು ಕೇಳು, ನಡಿ ಮನೆಗೆ ಹೋಗೋಣ, ನಡಿ ಸುಮ್ಮನೆ. ಅತ್ತೆ ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಡಿ ಅತ್ತೆ, ಇವಳು ಹಿಂಗೆ ಆಡ್ತಿರ್ತಾಳೆ, ನಿಮಗೆ ಗೊತ್ತಲ್ಲ ಇನ್ನೂ ಹುಡುಕ್ ಬುದ್ಧಿ. ನಮ್ಗೆ ಯಾವ ಆಸ್ತಿನೂ ಬೇಡ ಅತ್ತೆ. ನಾನು ಅವಳು ಗಂಡಾಗಿ ಹೇಳ್ತಾ ಇದ್ದೀನಿ, ಯಾವ ಆಸ್ತಿನೂ ಬೇಡ, ಏನೂ ಬೇಡ ಅತ್ತೆ. ನಮಗೆ ನಿಮ್ಮೆಲ್ಲರ ಜೊತೆ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅತ್ತೆ. ನಾನು ಅಳಿಯ ಅಂತ ಬಂದಾಗ ನೀವು ನನಗೆ ಗೌರವ ಕೊಟ್ಟು ಮಾತಾಡಿಸ್ತೀರಲ್ಲ, ಅದ್ರ ಮುಂದೆ ಬೇರೆ ಯಾವ ಆಸ್ತಿನೂ ಇಲ್ಲ ಅತ್ತೆ. ಹಾಗೆ ನನ್ನ ಮೈದ್ನ ಆದವನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾನಲ್ಲ ಬಾವ ಅಂತ, ಅದ್ರ ಮುಂದೆ ನನಗೆ ಯಾವ ಆಸ್ತಿನೂ ಇಲ್ಲ ಅತ್ತೆ. ಇವಳು ಹುಡುಕ್ ಬುದ್ಧಿ ಇವಳು ಗೊತ್ತಾಗಲ್ಲ ಅತ್ತೆ. ನಾನು ಮನೆಗೆ ಹೋಗಿ ಬುದ್ಧಿ ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹೋಗಿ ಅತ್ತೆ ಒಳಗೆ. ಅಯ್ಯೋ ಅಳಿಯಂದರೆ, ನಿಮ್ಮಂತೆ ಅಳಿಯ ಸಿಗೋಕ್ಕೆ ನಾನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ ಅಳಿಯಂದರೆ. ಅಲ್ಲ, ನನ್ನ ಮಗಳೇನೇ ಆಸ್ತಿ ಬೇಕು ಅಂತ ಬಂದು ಜಗಳ ಆಡ್ಕೊಂಡು ನಿಂತ್ಕೊಂಡಾಗ ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತಿದ್ದೀರಲ್ಲ ಅಳಿಯಂದರೆ. ನಿಮ್ಮಂಥ ಅಳಿಯ ನನಗೆ ಯಾವ ಜನ್ಮದಲ್ಲೂ ಸಿಗಲ್ಲ ಅನಿಸುತ್ತೆ ಅಳಿಯಂದರೆ. ಅಲ್ಲ ಅಳಿಯಂದರೆ, ಒಂಚೂರು ಟೀ ಕಾಫಿ ಏನಾದ್ರು ಕುಡ್ಕೊಂಡು ಹೋಗಿ ಬನ್ನಿ. ಹಿಂಗೆ ಬಂದು ಹಿಂಗೆ ಹೋಗಿದ್ರೆ ಏನು ಚಂದ ಅಳಿಯಂದರೆ. ಬನ್ನಿ ಒಳಗೆ. ಇವಳು ಮಾತಿಗೆ ನಾನು ಎಲ್ಲಿ ತಲೆ ಕೆಡಿಸ್ಕೊತೀನಿ? ಯಾವಾಗಲೂ ಹಿಂಗೆ ಅಲ್ವಾ ಇವಳು? ಏನಾದರೂ ಒಂದು ಹೇಳ್ತಾಳೆ, ಹೇಳ್ತಾ ಇರಲಿ ಅವಳು. ಬನ್ನಿ, ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಳಿಯಂದರೆ? ಬನ್ನಿ, ಕಾಫಿನ ಟೀನ ಏನಾದರೂ ಮಾಡ್ತೀನಿ, ಕುಡೀರಿ ಬನ್ನಿ. ಅಯ್ಯೋ ರೀ, ತಪ್ಪಾಯ್ತು ಕಣ್ರಿ. ನನಗೆ ನೀವು ಹೇಳಿದ್ಮೇಲೆ ಅರ್ವಾಗ್ತಾ ಇರೋದು, ಸಂಬಂಧಗಳ ಮುಂದೆ ಯಾವ ಆಸ್ತಿನೂ ದೊಡ್ಡದಲ್ಲ ಅಂತ. ಸಾರಿ ಕಣ್ರಿ. ನನಗೆ ಆಸ್ತಿ ವಿಚಾರ ಯಾರೋ ಬಂದು ಹೇಳಿದ್ರಲ್ಲ, ಕೋಪ ಬಂದುಬಿಡ್ತು. ನಿನಗೇನು ಬೇಡವೇನೆ ಅಂತೆಲ್ಲ ಅವರೆಲ್ಲ ಕೇಳಿದಾಗ ನನ್ನನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ದೀರಲ್ಲ ಅಂತ ಹೊಟ್ಟೆ ಊರಿಗೆ ಬಂದು ಹಿಂಗೆಲ್ಲ ಜಗಳ ಆಡ್ಬಿಟ್ಟೆ ಕಣ್ರಿ. ನೀವು ಹೆಂಗೋ ನನಗೆ ತಿಳಿ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ, ತಪ್ಪಾಯಿತು ಕಣಮ್ಮ, ಕ್ಷಮಿಸ್ಬಿಡಮ್ಮ. ಇನ್ನೊಂದು ಸತಿ ಆಸ್ತಿ ಗೀಸ್ತಿ ಅಂತ ಏನು ಮಾತಾಡಲ್ಲಮ್ಮ. ಎಲ್ಲ ಅಣ್ಣಂಗೆ ಕೊಡು. ಅಣ್ಣ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಲ್ವಾ ಅಮ್ಮ? ನನಗೆ ಅಣ್ಣ ಇದ್ದರೆ ತಾನೇ ಅಮ್ಮ ನನಗೆ ತವ್ರು ಅಂತ ಇರೋದು. ತಪ್ಪಾಯಿತು ಅಮ್ಮ, ಕ್ಷಮಿಸ್ಬಿಡು. ಇರಲಿ ಬಿಡು ಮಗಳೇ, ನಿನ್ನೇನು ಇವತ್ತಿಂದ ನೋಡ್ತಾ ಇದ್ದೀನಾ? ಯಾರಾದರೂ ಏನಾದರೂ ಹೇಳಿದ್ರೆ ಓಡ್ ಬಂದು ಜಗಳ ಆಡ್ತೀಯಾ, ಆಮೇಲೆ 5 ನಿಮಿಷಕ್ಕೆ ಸರಿ ಹೋಗ್ತೀಯಾ. ಇರಲಿ ಬಿಡು, ಪರವಾಗಿಲ್ಲ. ನಡೀರಿ ಇವಾಗ ಒಳಗೆ, ಕಾಪಿ ಇಟ್ಕೊಡ್ತೀನಿ, ನಡೀರಿ ಹೋಗೋಣ. ಅತ್ತೆ ಬೇಡ ಅತ್ತೆ, ಇವಾಗ ಸದ್ಯಕ್ಕೆ ಲೇಟ್ ಆಗುತ್ತೆ ಅತ್ತೆ, ಆಫೀಸ್ಗೆ ಹೋಗ್ಬೇಕು ನಾನು. ಇನ್ನೊಂದು ದಿನ ಬರ್ತೀವಿ, ಬಾರೆ ಹೋಗೋಣ, ಟೈಮ್ ಆಯಿತು. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ ಅಮ್ಮ, ಬರ್ತೀನಿ. ನಾನು ಫೋನ್ ಮಾಡ್ತೀನಿ, ಹೋಗ್ಬಿಟ್ಟಮ್ಮ. ಸರಿ ಆಯ್ತಪ್ಪ, ನಿಮ್ಗೆ ಟೈಮ್ ಆಗುತ್ತೆ ಅಂದರೆ ನಾನು ಹಿಂಸೆ ಕೊಡಲ್ಲ. ಆಯಿತು, ಹೋಗ್ಬಿಟ್ಟು ಬನ್ನಿ. ಹುಷಾರು. ಸರಿ ಅತ್ತೆ, ಆಯಿತು, ಬರ್ತೀವಿ.
ವೀಕ್ಷಕರೇ ನೋಡಿದ್ರಲ್ಲ, ಆಸ್ತಿ ವಿಚಾರಕ್ಕೆ, ದುಡ್ಡು ವಿಚಾರಕ್ಕೆ ಸಂಬಂಧಗಳನ್ನ ಹಾಳು ಮಾಡ್ಕೋಬೇಡಿ ವೀಕ್ಷಕರೇ. ನಾವು ಬದುಕಿರೋದು ಎಷ್ಟು ದಿನ ಬದುಕಿರ್ತೀವಿ ಅಂತ ನಮ್ಗಳಿಗೆ ಗೊತ್ತಿರಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಳಿದ್ದಿರಲ್ಲ. ಅಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಇದ್ರ ಜೊತೆಗೆ ನನಗೆ ಇಷ್ಟು ಆಸ್ತಿ ಬೇಕು, ಅಷ್ಟು ಆಸ್ತಿ ಬೇಕು, ನನಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂತ ಜಗಳಾಡ್ಕೊಂಡು ಇರಬೇಡಿ. ಎಲ್ಲ ತುಂಬ ಖುಷಿಯಾಗಿ ಸಂಬಂಧಗಳನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋಗಿ ವೀಕ್ಷಕರೇ. ಸರಿ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿಯಾ. ಧನ್ಯವಾದಗಳು ವೀಕ್ಷಕರೇ.